Hi, hello, welcome back to my channel. It's me Basaraj D. Today I am very excited to discussing with you about principle of virtual work. In order to investigate the properties of the system, we can imagine arbitrary instantaneous change in the position vector of the principle of systems. ಒಂದು ವಸ್ತುವಿನ ಒಂದು ಪ್ರಾಪರ್ಟೀಸ್ ಬಗ್ಗೆ ಡಿಸ್ಕಷನ್ ಮಾಡಬೇಕಾಗಿದ್ದಾಗ ನಮಗೆ ನಾವು ಒಂದು ಇಮ್ಯಾಜಿನೇಷನನ್ನು ಮಾಡ್ಕೋಬೋದು. ಏನಂತಂದರೆ ಅದರಲ್ಲಿರ್ತಕ್ಕಂಥ ಪೊಸಿಷನ್ ವೆಕ್ಟರ್ ಅಂದರೆ ಪಾರ್ಟಿಕಲ್ಸ್ ಏನಾಗ್ತಾ ಇದ್ದಾರೆ ಇನ್ಸ್ಟಂಟೇನಿಯಸ್ಲಿ ಆರ್ಬಿಟ್ರರಿ ಸಿಸ್ಟಮ್ ಒಳಗಡೆ ಚೇಂಜ್ ಆಗ್ತಾ ಇದೆ. ಹಿಂದೆ ಆರ್ಬಿಟ್ರರಿ ಸಿಸ್ಟಮ್ ಒಳಗಡೆ ಅಂಥ ಸಂದರ್ಭದಲ್ಲಿ ನಾವು ಅದನ್ನು ಯಾವುದಂದ್ರೆ ಪ್ರಿನ್ಸಿಪಲ್ ಆಫ್ ಸಿಸ್ಟಮ್ಸ್. ಅದಕ್ಕೆ ಒಂದು ಉದಾಹರಣೆ ಹೇಳೋದಾಯ್ತು ಅಂದರೆ ನಾವು ದಟ್ ಈಸ್ ಕಾಲ್ಡ್ ಆಸ್ ವರ್ಚುವಲ್ ಡಿಸ್ಪ್ಲೇಸ್ಮೆಂಟ್. ದಟ್ ಈಸ್ ನಥಿಂಗ್ ಬಟ್ ಅ ವರ್ಚುವಲ್ ಡಿಸ್ಪ್ಲೇಸ್ಮೆಂಟ್. Suppose an infinitesimal virtual displacement of ith particle. ಅದು ಇನ್ಫಿನೈಟ್ ನಂಬರ್ ಆಫ್ ಐತ್ ಪಾರ್ಟಿಕಲ್ದು ನಂಬರ್ ಆಫ್ ಪಾರ್ಟಿಕಲ್ಸ್ ನಾವು ಒಂದು ಡಿಸ್ಪ್ಲೇಸ್ಮೆಂಟ್ ಅಂತ ಕನ್ಸಿಡರ್ ಮಾಡೋದಾದರೆ ದ ಸಿಸ್ಟಮ್ ಆಫ್ ಎನ್ ಪಾರ್ಟಿಕಲ್ ಡಿನೋಟೆಡ್ ಬೈ ಆ ಸಿಸ್ಟಮ್ ಆಗಿರ್ತಕ್ಕಂಥ ನಂಬರ್ ಆಫ್ ಪಾರ್ಟಿಕಲ್ಸನ್ನು ಯಾವ ಒಂದು ಇಕ್ವೇಷನ್ ಡಿನೋಟ್ ಮಾಡ್ತೀವಿ ನಾವು, ದಟ್ ಈಸ್ ಡೆಲ್ಟಾ ಆರ್ ಐ. ದಿಸ್ ಡಿಸ್ಪ್ಲೇಸ್ಮೆಂಟ್ ಆಫ್ ಪೊಸಿಷನ್ ಕೋಆರ್ಡಿನೇಟ್ ಓನ್ಲಿ. ಇಲ್ಲಿ ಆಗ್ತಕ್ಕಂಥ ಪೊಸಿಷನ್ ಅಥವಾ ಡಿಸ್ಪ್ಲೇಸ್ಮೆಂಟ್ ಏನಿದೆ ದಟ್ ಈಸ್ ಪೊಸಿಷನ್ ಕೋಆರ್ಡಿನೇಟ್ಸ್ ಓನ್ಲಿ, ಡಸ್ ನಾಟ್ ಇನ್ವಾಲ್ವ್ ದ ವೇರಿಯೇಷನ್ ಆಫ್ ಟೈಮ್. ಇದು ಕೇವಲ ಒಂದು ಪೊಸಿಷನ್ ಚೇಂಜಸ್ ಆಗ್ತಕ್ಕಂಥದ್ರ ಮೇಲೆ ಮಾತ್ರ ಡಿಪೆಂಡ್ ಇದೆ ನಮಗೆ. ಇಟ್ ಡಸ್ ನಾಟ್ ಇನ್ವಾಲ್ವ್ಸ್ ಇನ್ ದ ವೇರಿಯೇಷನ್ ಆಫ್ ಟೈಮ್. ಓಕೆ, ಇಟ್ ಈಸ್ ಇಂಡಿಪೆಂಡೆಂಟ್ ಆಫ್ ಟೈಮ್. ಸೊ ಹಾಗಾಗಿ ನಾವು ಡೆಲ್ಟಾ ಆರ್ ಐ ಅಂದರೆ ಏನಿದೆ, ಎನ್ ಪಾರ್ಟಿಕಲ್ ಆಫ್ ದ ಸಿಸ್ಟಮ್ ದಟ್ ಈಸ್ ಈಕ್ವಲ್ಸ್ ಟು ಡೆಲ್ಟಾ ಆರ್ ಐ Q1 Q2 ಅಪ್ ಟು Q1. Q1 Q2 ಅಂದರೆ ಇಟ್ ಈಸ್ ದ ನಂಬರ್ ಆಫ್ ಪಾರ್ಟಿಕಲ್ಸ್, position vector of the number of particles. Suppose the system is equilibrium. ಈಗ ಆ ಇಕ್ವಿಲಿಬ್ರಿಯಮ್ ಪೊಸಿಷನ್ ಒಳಗೆ ಆ ಸಿಸ್ಟಮನ್ನು ಒಂದು ಇಕ್ವಿಲಿಬ್ರಿಯಮ್ ಕಂಡೀಷನ್ ಅಂತ ಕನ್ಸಿಡರ್ ಮಾಡಿದಾಗ ದೆನ್ ದ ಟೋಟಲ್ ಫೋರ್ಸ್ ಆನ್ ಎನಿ ಪಾರ್ಟಿಕಲ್ ಈಸ್ 0. ಈ ಒಂದು ಎಂಟೈರ್ ಸಿಸ್ಟಮನ್ನು ನಾವು ಇಕ್ವಿಲಿಬ್ರಿಯಮ್ ಅಂತ ಕನ್ಸಿಡರ್ ಮಾಡಿದಾಗ ಏನಾಗ್ತದೆ ರೀ, ಇದರಲ್ಲಿರ್ತಕ್ಕಂಥ ನಂಬರ್ ಆಫ್ ಪಾರ್ಟಿಕಲ್ಸ್ ಅಂದರೆ ಎಷ್ಟಿದೆ, ಎನ್ ನಂಬರ್ ಆಫ್ ಪಾರ್ಟಿಕಲ್ಸ್ ಮೇಲೆ ಅಪ್ಲೈ ಆಗ್ತಕ್ಕಂಥ ಫೋರ್ಸ್ ಏನಾಗಿರ್ತದೆ ನಮ್ಗೆ, ದಟ್ ಈಸ್ ಈಕ್ವಲ್ಸ್ ಟು 0. ಸೊ ಎಫ್ ಐ ಈಸ್ ಈಕ್ವಲ್ಸ್ ಟು 0. ಐ ಅಂದ್ರೆ ರೀ, ಎಫ್ ಅಂದರೆ ಐ ಇಸ್ 1 2 3 ನಂಬರ್ ಆಫ್ ಪಾರ್ಟಿಕಲ್ಸ್. ದ ವರ್ಚುವಲ್ ವರ್ಕ್ ಆಫ್ ದ ಫೋರ್ಸ್ ಎಫ್ ಐ ಇದಂದರೆ ನಮಗೆ ವರ್ಚುವಲ್ ವರ್ಕ್ ಆಫ್ ದ ಫೋರ್ಸ್ ಇನ್ ದ ವರ್ಚುವಲ್ ಡಿಸ್ಪ್ಲೇಸ್ಮೆಂಟ್ ಡೆಲ್ಟಾ ಆರ್ ಐ ವಿಲ್ ಆಲ್ಸೋ ಬಿ 0. ಯಾವ ನಮಗೊಂದು ಅಪ್ಲೈಡ್ ಫೋರ್ಸ್ 0 ಹೋಗ್ತದಲ್ಲ, ನಂಬರ್ ಆಫ್ ಪಾರ್ಟಿಕಲ್ಸ್ ಮೇಲೆ ಅಪ್ಲೈಡ್ ಫೋರ್ಸ್ 0 ಆಯಿತು ಅಂದರೆ ವರ್ಚುವಲ್ ವರ್ಕ್ ಆ್ಯಂಡ್ ವರ್ಚುವಲ್ ಡಿಸ್ಪ್ಲೇಸ್ಮೆಂಟ್ ಆಲ್ಸೋ ಏನಾಗ್ತದೆ ನಮ್ಗೆ, ದಟ್ ಈಸ್ ಆಲ್ಸೋ ಈಕ್ವಲ್ಸ್ ಟು 0. ವರ್ಚುವಲ್ ಡೆಲ್ಟಾ ಅಂದರೆ ವರ್ಚುವಲ್ ವರ್ಕ್ ಡನ್ ಆ್ಯಂಡ್ ಎಫ್ ಐ ಅಂದರೆ ವರ್ಚುವಲ್ ಅಪ್ಲೈಡ್ ಫೋರ್ಸ್. ಸಿಮಿಲರ್ಲಿ ದೆನ್ ದ ಸಮ್ ಆಫ್ ವರ್ಚುವಲ್ ವರ್ಕ್ ಆಫ್ ಆಲ್ ದ ಪಾರ್ಟಿಕಲ್ ಮಸ್ಟ್ ವ್ಯಾನಿಷ್. ಯಾವಾಗ ನಮ್ಗೆ ವರ್ಕ್ ಡನ್ನು ಮತ್ತು ಅಪ್ಲೈಡ್ ಫೋರ್ಸ್ 0 ಆಯಿತು ಅಂದರೆ ಅದರದ್ದು ಕಂಪ್ಲೀಟ್ ಏನಾಗ್ತದೆ, ಅದರೊಳಗಿರ್ತಕ್ಕಂಥ ಎಲ್ಲ ಪಾರ್ಟಿಕಲ್ದು ವರ್ಚುವಲ್ ವರ್ಕ್ ಏನಾಗ್ತದೆ ಅದು ವ್ಯಾನಿಷ್ ಆಗ್ತದೆ. ಸೊ ಹಾಗಾಗಿ ನಾವೇನು ತಗೋದು, ವರ್ಚುವಲ್ ವರ್ಕ್ ಡನ್ ಈಸ್ ಈಕ್ವಲ್ಸ್ ಟು ಸಮೇಷನ್ ಆಫ್ applied force into number of systems, number of particles equals to 0. This result represents the virtual work. States that ಈ ಒಂದು ವರ್ಚುವಲ್ ವರ್ಕ್ ಅನ್ನೋದು ಏನೊಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ ನಮಗೆ, ದ ವರ್ಕ್ ಡನ್ ಈಸ್ 0 ಇನ್ ದ ಕೇಸ್ ಆಫ್ ಎನಿ ಆರ್ಬಿಟ್ರರಿ ವರ್ಚುವಲ್ ಡಿಸ್ಪ್ಲೇಸ್ಮೆಂಟ್ ಆಫ್ ದ ಸಿಸ್ಟಮ್ ಫ್ರಮ್ ದ ಪೊಸಿಷನ್ ಆಫ್ ಇಕ್ವಿಲಿಬ್ರಿಯಮ್. ಈ ನಾವು ವರ್ಚುವಲ್ ಆರ್ಬಿಟ್ರರಿ ಡಿಸ್ಪ್ಲೇಸ್ಮೆಂಟ್ ಆಫ್ ದ ಪೊಸಿಷನ್ ಅಂದಾಗ ಒಂದು ಯಾವುದಾದ್ರು ಒಂದು ಡಿಸ್ಪ್ಲೇಸ್ಮೆಂಟನ್ನು ಯಾವ ಪೊಸಿಷನಿಂದ ಸ್ಟಾರ್ಟ್ ಆಗಿ ಮತ್ತು ಅದೇ ಪೊಸಿಷನಿಗೆ ಪಾರ್ಟಿಕಲ್ ಬಂದು ಸ್ಟಾಪ್ ಆಯಿತು ಅಂತಂದರೆ ಇಲ್ಲಿ ವರ್ಕ್ ಡನ್ ಇರ್ತದೆ, ಬಟ್ ಡಿಸ್ಪ್ಲೇಸ್ಮೆಂಟ್ ಏನಾಗ್ತದೆ ನಮಗೆ 0 ಆಗಿರ್ತದೆ ಆ್ಯಸ್ ಪರ್ ದ ಕ್ಲಾಸಿಕಲ್ ಮೆಕ್ಯಾನಿಕ್ಸ್. ಅಂದರೆ ಒಂದು ಡಿಸ್ಟೆನ್ಸ್ ನಾವು ವರ್ಕ್ ಡನ್ನನ್ನು ನೋಡಬೇಕಾದಾಗ. ಸೊ ಅದೇ ರೀತಿ ವರ್ಚುವಲ್ ಡಿಸ್ಪ್ಲೇಸ್ಮೆಂಟ್ ಏನಾಗಿರ್ತದೆ ನಮಗೆ ಇಲ್ಲಿ 0 ಆಗಿರ್ತದೆ. ಸೊ ಅದೇ ಕೇಸನ್ನು ಇಲ್ಲಿ ಸಹ ಕನ್ಸಿಡರ್ ಮಾಡ್ತಾ ಇದ್ದಾರೆ. ದ ವರ್ಕ್ ಡನ್ ಈಸ್ 0 in the case of an arbitrary virtual displacement of the system from the position of equilibrium. The total force on the ith particle can be expressed as ಅಂದರೆ ಎಲ್ಲ ಪಾರ್ಟಿಕಲ್ ನಂಬರ್ ಆಫ್ ಪಾರ್ಟಿಕಲ್ ಮೇಲೆ ಇರ್ತಕ್ಕಂಥ ಫೋರ್ಸನ್ನು ನಾವು ಯಾವ ರೀತಿ ಮೆನ್ಷನ್ ಮಾಡ್ಬೋದು ರೀ, ದಟ್ ಈಸ್ ಈಕ್ವಲ್ಸ್ ಟು ಎಫ್ ಐ ಈಸ್ ಈಕ್ವಲ್ ಟು ಎಫ್ ಐ ಎ ಪ್ಲಸ್ ಎಫ್ ಐ. ಇಲ್ಲಿ ಎಫ್ ಐ ಎ ಅಂದರೆ ಇಟ್ ಈಸ್ ಅಪ್ಲೈಡ್ ಫೋರ್ಸ್. ಈ ಒಂದು ಟರ್ಮ್ ಏನಿದೆ ಇಟ್ ಈಸ್ ಅಪ್ಲೈಡ್ ಫೋರ್ಸ್. ದೆನ್ ದಿಸ್ ಈಸ್ ಎಫ್ ಐ ಈಸ್ ಈಕ್ವಲ್ಸ್ ಟು ಫೋರ್ಸ್ ಆಫ್ ಕನ್ಸ್ಟ್ರೆಂಟ್ಸ್ ಅಂದರೆ ನಮಗಿಲ್ಲಿ ವಿಚ್
ವಿಚ್ ಅಪ್ಲೈಸ್ ದ ರಿಸ್ಟ್ರಿಕ್ಷನ್ ಆನ್ ದ ಮೋಷನ್ ಆಫ್ ದಿ ಪಾರ್ಟಿಕಲ್. ಯಾವ ಒಂದು ಮೋಷನ್ ಇರ್ತಕ್ಕಂಥ ಪಾರ್ಟಿಕಲ್ ಮೇಲೆ ಒಂದು ರಿಸ್ಟ್ರಿಕ್ಷನ್ ಅಪ್ಲೈ ಮಾಡ್ತಲ್ಲ, ದಟ್ ಈಸ್ ಕಾಲ್ಡ್ ಎಸ್ ಕನ್ಸ್ಟೆಂಟ್. ಸೊ ಹಂಗಾಗಿ ನಮಗಿಲ್ಲಿ ಟೋಟಲ್ ಫೋರ್ಸ್ ಅಂತಂದಾಗ ಅಪ್ಲೈಡ್ ಫೋರ್ಸ್ ಪ್ಲಸ್ ಕನ್ಸ್ಟೆಂಟ್ ಫೋರ್ಸ್ ಎರಡನ್ನು ಸಮ್ ಮಾಡಿದಾಗ ನಮ್ಗೆ ಸಿಗ್ತಕ್ಕಂಥದ್ದೇ ಟೋಟಲ್ ಫೋರ್ಸ್ ಆನ್ ದ ಐತ್ ಪಾರ್ಟಿಕಲ್. ಸೊ ಇದಕ್ಕೆ ನಾವು ವರ್ಕ್ ಡನ್ ಪ್ರಿನ್ಸಿಪಲ್ನ ಅಪ್ಲೈ ಮಾಡೋಣ. ಎಫ್ ಐ ಅಂದರೆ ಏನಂತ ಆಲ್ರೆಡಿ ನಮ್ಗೆ ಗೊತ್ತಿದೆ ಇಲ್ಲಿ, ದಟ್ ಈಸ್ ಸಮೇಷನ್ ಆಫ್ ಎಫ್ ಐ ಎ. ಈ ಒಂದು ಇಕ್ವೇಷನಲ್ಲಿ ಎರಡಕ್ಕೂ ಸಪ್ರೇಟಾಗಿ ನಾವು ಒಂದು ಸಮ್ ಫಾರ್ಮುಲಾನ ಅಪ್ಲೈ ಮಾಡೋಣ. ಸಮೇಷನ್ ಆಫ್ ಎಫ್ ಎ ಅಪ್ಲೈಡ್ ಫೋರ್ಸ್ ಪ್ಲಸ್ ಸಮೇಷನ್ ಆಫ್ constant force, that is overall equals to 0. We restrict ourselves the system where the virtual work of the constants is 0. ನಾವು ಇಲ್ಲಿ ಒಂದು ರಿಸ್ಟ್ರಿಕ್ಷನ್ ಅಪ್ಲೈ ಮಾಡಬೇಕಾಗ್ತದೆ, ಏನಂತಂದರೆ ಸಿಸ್ಟಮ್ ವೇರ್ ದ ವರ್ಚುವಲ್ ವರ್ಕ್ ಆಫ್ ದ ಕನ್ಸ್ಟೆಂಟ್ ಈಸ್ 0. ಈ ವರ್ಚುವಲ್ ವರ್ಕ್ ಅಂತಂದಾಗ ಕನ್ಸ್ಟೆಂಟ್ ಅಂದರೆ ಈ ಪೋರ್ಷನ್ ಏನಾಗ್ತದೆ, ಕನ್ಸ್ಟೆಂಟ್ 0 ಅಂದರೆ ಈ ಹೋಲ್ ಇಕ್ವೇಷನ್ becomes to 0. ಅವಾಗ ನಮ್ಗೆ ಉಳಿದಿದ್ದೇನ್ರಿ ಓನ್ಲಿ ಅಪ್ಲೈಡ್ ಫೋರ್ಸ್. ಸಮೇಷನ್ ಆಫ್ ಎಫ್ ಐ into delta r equals to 0. This is our applied force. For equilibrium of system, the virtual work of applied force is 0. ಒಂದು ಇಕ್ವಿಲಿಬ್ರಿಯಮ್ ಕಂಡೀಷನ್ ಒಳಗಿತ್ತು ಅಂತಂದಾಗ ಅಲ್ಲೂ ಸಹ ವರ್ಚುವಲ್ ವರ್ಕ್ ಆಫ್ ಅಪ್ಲೈಡ್ ಫೋರ್ಸ್, ಒಂದು ವರ್ಚುವಲ್ ವರ್ಕ್ ಏನು ಆಗ್ತಾ ಇರ್ತದಲ್ಲ ಅದಕ್ಕೆ ಅಪ್ಲೈ ಮಾಡ್ತಕ್ಕಂಥ ಫೋರ್ಸ್ ಏನಾಗ್ತದೆ, ದಟ್ ಈಸ್ ಈಕ್ವಲ್ಸ್ ಟು 0. ಓಕೆ, we see that principle of virtual work deals with the statics of the system of particle. ಇದು ಯಾವ ಒಂದು ಕಂಡೀಷನ್ ಮೇಲೆ ವರ್ಕ್ ಮಾಡ್ತಿದ್ರೆ ಪ್ರಿನ್ಸಿಪಲ್ ಆಫ್ ವರ್ಚುವಲ್ ವರ್ಕ್ ಅಂದರೆ ಇಟ್ ಡೀಲ್ಸ್ ವಿತ್ ದ ಸ್ಟ್ಯಾಟಿಕ್ಸ್ ಆಫ್ ಸಿಸ್ಟಮ್ ಆಫ್ ಪಾರ್ಟಿಕಲ್. however you want to principle to deal with the general motion of system. ಅದು ಸ್ಟ್ಯಾಟಿಕ್ ಇಕ್ವೇಷನ್ ಮ್ಯಾಗ ಸ್ಟ್ಯಾಟಿಕ್ ಮೋಷನ್ ಮ್ಯಾಗ ಒಂದು ಸಜೆಷನನ್ನು ಕೊಟ್ಟಾಗ ಈಗ ನಮಗೆ ಬೇಕಾಗಿರ್ತಕ್ಕಂಥದ್ದು ಏನು ರೀ, however we want to principle deal with the general motion of the system, and such principle was developed by the D'Alembert. Okay, thank you.